ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದವರಿಗೆ ಹೆಚ್ಚು ಕಡಿಮೆ ಶಾಕ್ ಕೊಡ್ತಾ ಇದ್ದಾರಾ? ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಾದ್ರೂ ಯಾಕೆ? ಇದ್ರ ಹಿಂದೆ ಏನಾದ್ರೂ ಸಿದ್ದರಾಮಯ್ಯನವರ ಕೈವಾಡ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ತಾವೇ ಸಿದ್ದರಾಮಯ್ಯನವರಿಗೆ ತೋಡಿದ್ದ ಕೆಟ್ಟಕ್ಕೆ ಬಿದ್ರ? 2023ರಲ್ಲಿ 135 ಸೀಟ್ಗೂ ಹೆಚ್ಚು ಸಂಖ್ಯೆಗಳನ್ನು ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಇಲ್ಲದಂತಹ ಸಿಎಂ ಆಕಾಂಕ್ಷಿಗಳು ಈಗ ಹುಟ್ಟಿಕೊಂಡಿದ್ಯಾಕೆ? ಅದು ಮೂಢ ಹಗರಣ ಬಯಲಿಗೆ ಬಂದಂತಹ ಸಂದರ್ಭ. ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಸ್ನೇಹಿತರೆ, 2023ರಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿತ್ತು. ಸಿಎಂ ಸ್ಥಾನಕ್ಕೆ ಯಾರನ್ನು ಕೂರಿಸಬೇಕು ಅಂತ ವಾರಗಳವರೆಗೆ ಚರ್ಚೆ ನಡೆದಿತ್ತು ಸಹ. ಆಗ ರೇಸ್ ನಲ್ಲಿದ್ದವರು ಎರಡೇ ಕುದುರೆಗಳು, ಒಂದು ಸಿದ್ದರಾಮಯ್ಯನವರು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು. ಆಗ ಕ್ಲಾರಿಟಿ ಇತ್ತು ಇಬ್ಬರಲ್ಲಿ ಒಬ್ಬರನ್ನ ಮಾಡೋದು ಅಂತ. ಕೊನೆಗೆ ಸಿದ್ದರಾಮಯ್ಯನವರೇ ಸಿಎಂ ಆದ್ರು, ಡಿ ಕೆ ಶಿ ಡಿಸಿಎಂ ಆದ್ರು. ಎರಡೂವರೆ ವರ್ಷ ಒಪ್ಪಂದ ಮಾಡ್ಕೊಂಡು, ಅದು ಅಲಿಖಿತ ಒಪ್ಪಂದ ಹೈಕಮಾಂಡ್ ನ ನಡುವೆ. ಈಗ ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಒಂದು ವಿಚಾರ ನೀವು ಇಲ್ಲಿ ಗಮನ ಕೊಟ್ಟು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಬಿ ವೈ ವಿಜಯೇಂದ್ರ ಅವರು ಈ ಹಿಂದೆನೆ ಹೇಳ್ಬಿಟ್ಟಿದ್ರು, ಮೂಢ ಶಸ್ತ್ರ ಕೊಟ್ಟಿದ್ದೇ ಕಾಂಗ್ರೆಸ್ನವರು. ಸಿದ್ದು ವಿರುದ್ಧ ಹಗರಣಗಳು ಬಯಲಿಗೆ ಬರ್ತಾ ಇರೋದೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಸಿರ್ತಕ್ಕಂತ ಮಹಾನಾಯಕನಿಂದ ಅಂತೇಳಿ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಬಿ ವೈ ವಿಜಯೇಂದ್ರ ಅವರೇ ಬಾಂಬ್ ಸಿಡಿಸಿದ್ರು. ಇದೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ? ಸಹಜವಾಗಿ ಗೊತ್ತೇ ಇರುತ್ತೆ. ಯಾಕಂದ್ರೆ ಇಂಟೆಲಿಜೆನ್ಸ್ ಬರೋದೇ ಅವರ ಅಂಡರ್ ನಲ್ಲಿ. ರಾಜ್ಯದಲ್ಲಿ ಯಾವ ರಾಜಕೀಯ ನಾಯಕರು ಏನ್ ಮಾಡ್ತಾ ಇದ್ದಾರೆ, ಏನ್ ಚಟುವಟಿಕೆಗಳಾಗ್ತಾ ಇದೆ, ತನ್ನ ವಿರುದ್ಧ ಏನಾದ್ರೂ ಷಡ್ಯಂತ್ರ ನಡೀತಾ ಇದೆಯಾ, ಅಷ್ಟು ತಿಳಿಯದಷ್ಟು ದಡ್ಡರೇನಲ್ಲ ಸಿಎಂ ಸಿದ್ದರಾಮಯ್ಯನವರು. ನೀವೇ ನೋಡಿ, 2023ರಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈಗ ಹೊಸದಾಗಿ ಲಿಸ್ಟ್ ಗೆ ಆಡ್ ಆಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು, ಇವರು ಯಾರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಸೆನ ವ್ಯಕ್ತಪಡಿಸಿರ್ಲಿಲ್ಲ. ಯಾಕೆ? ವಿಚಾರ ಸ್ಪಷ್ಟ. ಸಿದ್ದರಾಮಯ್ಯನವರು ಹೆಸರಿತ್ತು. ಈ ಎಲ್ಲ ನಾಯಕರು ಸಿದ್ದು ಬೆಂಬಲಿಗರು. ಸಹಜವಾಗಿ ಆಗ ಸಿದ್ದರಾಮಯ್ಯನವರಿಗೆ ಯಾವುದೇ ಅನವು ಆಪತ್ತುಗಳಿರ್ಲಿಲ್ಲ ಮುಖ್ಯಮಂತ್ರಿ ಹುದ್ದೆಗೆ ಏರೋದಿಕ್ಕೆ. ಹಾಗಾಗಿ ಇವರು ಯಾರ ವಿಚಾರನೂ ಮುಖ್ಯಮಂತ್ರಿ ಹುದ್ದೆಗೆ ಬಂದಿರಲಿಲ್ಲ. ರೇಸಲ್ಲಿದ್ದವರು ಇಬ್ರೆ, ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು. ಸಹಜವಾಗಿ ಅಹಿಂದ ವೋಟ್ ಬ್ಯಾಂಕ್ ಕನ್ಸಿಡರ್ ಮಾಡಿದಂತ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಮಣೆ ಹಾಕ್ತು, ಡಿ ಕೆ ಶಿಗೆ ಉಪಮುಖ್ಯಮಂತ್ರಿ ಮಾಡ್ತು. ಈಗ ಇದು ಜಸ್ಟ್ ಉಲ್ಟಾ ಆಗಿದೆ ಅಷ್ಟೇ. ಮಿಸ್ಟರ್ ಕ್ಲೀನ್ ಅಂತ ಖ್ಯಾತಿ ಪಡೆದಿದ್ದಂತ ಸಿದ್ದರಾಮಯ್ಯನವರಿಗೆ ಈಗ ಮೂಡಾದಂತ ಹಗರಣದ ಭೂತ ಬೆಂಬಿಡದೆ ಕಾಡ್ತಾ ಇದೆ. ಸಿಎಂ ಹುದ್ದೆ ಕಳೆದುಕೊಳ್ಳಬಹುದು. ಈಗ ಸಿದ್ದರಾಮಯ್ಯನವರಿಗೆ ಸಾಬೀತು ಮಾಡೋದಾದ್ರೂ ಏನಿದೆ? ಹೇಗಿದ್ರು ಪ್ರತಿಪಕ್ಷದವರು ಮತ್ತು ಸ್ವಪಕ್ಷದವರೇ ಸೇರಿಕೊಂಡು ನನ್ನನ್ನು ಭ್ರಷ್ಟನನ್ನಾಗಿಸಲು ಹೊರಟಿದ್ದಾರೆ, ನಾನು ಸಹ ಅದೇ ದಾರಿ ತುಳಿತೀನಿ ಅಂತ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿ ಆಯ್ತು. ಆ ಪ್ಲಾನ್ ನ ಭಾಗವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಹಲವಾರು ಹೆಸರುಗಳು ತೇಲಿ ಬಿಡಲಾಯಿತು. ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ನಾನು ಅಭ್ಯರ್ಥಿ ಅಂತ ಈ ಹಿಂದೆ ಹಲವು ಬಾರಿ ಮಾಧ್ಯಮಗಳಿಗೆ ಅವರೇ ಖುದ್ದು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಮುಂದೆ ಬಂದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಸಹ ತೇಲಿ ಬಿಡಲಾಯಿತು. ಇತ್ತೀಚೆಗೆ ಆರ್ ವಿ ದೇಶಪಾಂಡೆ ಅವರು ಸಹ ನಾನು ಸಿಎಂ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗಿ ಬಿಡ್ತೀನಿ, ಸಚಿವನಾಗಿ ನನಗೂ ಬೇಜಾರಾಗೋಗಿದೆ, ಈಗೇನಿದ್ರು ಮುಖ್ಯಮಂತ್ರಿ ಅನ್ನೋ ದಾಟಿನಲ್ಲಿ ಮಾತನಾಡಿದ್ರು. ಸಹಜವಾಗಿ ನಿಮ್ಗೆ ಅನಿಸ್ಬೋದು ಇದೆಲ್ಲ ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ. ಖಂಡಿತ ಅಲ್ಲ. ರಾಜಕೀಯನ ಒಳವೊಕ್ಕು ನೋಡಿದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಸಿದ್ದರಾಮಯ್ಯನವರು ಉರುಳಿಸಿರ್ತಕ್ಕಂತ ದಾಳ. ಸರಿ, ನನ್ನನ್ನು ನೀನು ಮೂಢ ಹಗರಣದಲ್ಲಿ ಸಿಲುಕಿಸಿ ಮುಖ್ಯಮಂತ್ರಿ ಹುದ್ದೆಗೆ ಏರೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯಲ್ಲ, ಅದೇಗಾಗುತ್ತೆ ನಾನು ನೋಡೇ ಬಿಡ್ತೀನಿ ಅಂತ ಸಿದ್ದರಾಮಯ್ಯನವರು ಈ ಮಾಸ್ಟರ್ ಸ್ಟ್ರೋಕ್ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇರೋದು. ಅದೇ ಹಲವು ಸಿಎಂ ಆಕಾಂಕ್ಷಿಗಳನ್ನು ಸೃಷ್ಟಿ ಮಾಡಿರೋದು. ಇಲ್ಲಿ ಸಿದ್ದರಾಮಯ್ಯನವರ ಜಾಣ ನಡೆ ಮತ್ತೊಂದಿದೆ. ಸಿಎಂ ಹುದ್ದೆ ಆಕಾಂಕ್ಷಿಗಳನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲ, ನಾನ್ ನಿಮಗೆ ಉದಾಹರಣೆ ಸಮೇತ ಹೇಳ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ತೇಲಿ ಬಂತು, ಹೌದಾ? ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಬಂತೋ ತತ್ಕ್ಷಣಕ್ಕೆ ಸಿದ್ಧಾರ್ಥ ಟ್ರಸ್ಟ್ ನಲ್ಲಿ ಆಗಿದೆ ಅನ್ನುವ ಹಗರಣ ಬಯಲಿಗೆ ಬಂತು. ಕೆಎಡಿಬಿ ವತಿಯಿಂದ ಸಿದ್ಧಾರ್ಥ ಟ್ರಸ್ಟ್ಗೆ ಅಕ್ರಮವಾಗಿ ಜಮೀನನ್ನು ಮಂಜೂರು ಮಾಡಿಸಿಕೊಳ್ಳಲಾಗಿದೆ ಅನ್ನುವ ಹಗರಣ ಬಯಲಿಗೆ ಬಂತು.
ನೀವೇ ಯೋಚನೆ ಮಾಡಿ, ಇಷ್ಟು ದಿವಸ ಇಲ್ಲದೆ ಇರೋ ಹಗರಣ ಈಗ ಯಾಕೆ ಬಯಲಿಗೆ ಬರಬೇಕು? ಅದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವುದು. ಅವರನ್ನು ಸಹ ಈ ಹಗರಣದಲ್ಲಿ ಸಿಲುಕಿಸುವ ಮೂಲಕ ನ್ಯೂಟ್ರಲ್ ಮಾಡೋದು ಸಿದ್ದರಾಮಯ್ಯನವರ ತಂತ್ರದ ಒಂದು ಭಾಗ. ಮುಂದೇನಾದ್ರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವ ಪರಿಸ್ಥಿತಿ ಬಂದ್ರೆ ಅವರಿಗೆ ಪ್ರಬಲ ಪ್ರತಿಸ್ಪರ್ಧಿ ಕೊಡಲಿರುವವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಸಿಬಿಐ ಮತ್ತು ಇಡಿ, ಲೋಕಾಯುಕ್ತದಂತಹ ಇಲಾಖೆಗಳಲ್ಲಿ ಪ್ರಕರಣಗಳಿವೆ. ಸಹಜವಾಗಿ ಹೇಳ್ತಾರೆ, ಅವರ ಮೇಲೂ ಕೇಸಸ್ ಇದಾವೆ, ನನ್ನ ಮೇಲೂ ಈಗ ಮೂಡ ಕೇಸ್ ಇದೆ, ಏನ್ ಡಿಫ್ರೆನ್ಸ್ ಅಂತ. ಹಗರಣ ಮಾಡಿದ್ದೇನೆ ಅಂತ ನನ್ನನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸೋದಾದ್ರೆ ಅವರು ಸಹ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದಾರಲ್ಲ, ಅವರನ್ನು ಹೆಂಗೆ ಮುಖ್ಯಮಂತ್ರಿ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಸಿದ್ದರಾಮಯ್ಯನವರು ಮುಂದೆ. ಅದಕ್ಕೆ ಬೇಕಾದ ತಯಾರಿಗಳನ್ನು ಈಗಿನಿಂದಲೇ ಶುರು ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ಹಠಕ್ಕೆ ಬಿತ್ತು ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡೋದು ಅಂತ ತೀರ್ಮಾನಕ್ಕೆ ಏನಾದ್ರೂ ಬಂದರೆ ಆಗ ಅವರಿಬ್ಬರೇ ಅಲ್ಲ, ಇನ್ನೂ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಗಳು ಇದಾರಲ್ಲ, ಅವರು ಸಹ ಸಮರ್ಥರಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಎಂ ಬಿ ಪಟೇಲ್ ಆಗಿರ್ಬೋದು, ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಇವರನ್ನು ಸಹ ಕನ್ಸಿಡರ್ ಮಾಡಬಹುದಲ್ಲ ಅನ್ನೋ ದಾಳನ ಉರುಳಿಸೋದಕ್ಕೆ ಈಗಿನಿಂದಲೇ ಸಿದ್ದರಾಮಯ್ಯನವರು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ವಿಚಾರ ನಿಮಗೆ ನೆನಪಿರಲಿ, ಸಿದ್ದರಾಮಯ್ಯನವರು ಏನಾದ್ರೂ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವ ಸಂದರ್ಭ ಬಂದ್ರೆ ಆಗ ಅವರಿಗೆ ಬಾರ್ಗೇನಿಂಗ್ ಪವರ್ ಬರುತ್ತೆ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಸಂಪೂರ್ಣ ನಿರ್ಧಾರ ನಾನು ಮಾಡ್ತೇನೆ, ನಾನು ಸೂಚಿಸಿದ ಹೆಸರಿಗೆ ನೀವು ಅನುಮೋದನೆ ಕೊಡ್ಲೇಬೇಕು ಅಂತ ಕಂಡೀಷನ್ ಹಾಕ್ತಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ. ಅದರ ಭಾಗವಾಗಿ ಈಗ ನಾ ಮುಂದು ತಾ ಮುಂದು ಅಂತೇಳಿ ಸಿದ್ದು ಬಣದ ನಾಯಕರು ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಇರೋದು. ಹಾಗಾಗಿ ಹೇಳಿದ್ದು, ಸಿದ್ದರಾಮಯ್ಯನವರನ್ನ ಕೆಡ್ಡಕ್ಕೆ ಬೀಳಿಸೋದಕ್ಕೆ ಹೋದಂತಹ ಡಿ ಕೆ ಶಿವಕುಮಾರ್ ಅವರು ತಾವೇ ಕೆಡ್ಡಕ್ಕೆ ಬಿದ್ದಿದ್ದಾರೆ. ಈಗ ಸಿದ್ದು ಬೆನ್ನಿಗೆ ಬಂಡೆಯಂತೆ ನಿಲ್ತೇನೆ ಅನ್ನುವ ಮಾತುಗಳು ಬರ್ತಾ ಇದೆ. ಬೆಂಗಳೂರು ಟು ಮೈಸೂರು ಪ್ರತಿಪಕ್ಷದವರು ಪಾದಯಾತ್ರೆ ಮಾಡಿದಾಗ ಜನಾಂದೋಲನ ಸಮಾವೇಶಗಳನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಮಾಡಿದ್ದು ಇದೆ ಡಿ ಕೆ ಶಿವಕುಮಾರ್ ಅವರು. ನಿಮಗೆ ಆಶ್ಚರ್ಯ ಆಗುತ್ತೆ, ಇವರೇನ 2023ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅಡ್ಡಗಾಲ ಹಾಕಿ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಕಂಡೀಷನ್ ಇಟ್ಟಿದ್ದು. ಅಷ್ಟರ ಮಟ್ಟಿಗೆ ಎಣ್ಣೆ ಸೀಗೆಕಾಯಿ ಅಂತಿದ್ದಂತಹ ಸಿದ್ದು ಮತ್ತು ಡಿ ಕೆ ಶಿ ಒಂದಾದದ್ದಾದ್ರೂ ಹೇಗೆ ಅನ್ನುವ ಅನುಮಾನಗಳು ಮೂಡತೊಡಗಿತ್ತು. ಸ್ನೇಹಿತರೆ, ಇದು ಬೇರೆ ಏನೂ ಅಲ್ಲ, ಡಿ ಕೆ ಶಿ ಅವರು ರಿವರ್ಸ್ ಗೇರ್ ಹಾಕಿ ಸಿದ್ದರಾಮಯ್ಯನವರ ಸ್ಟ್ರಾಟಜಿಗೆ ಸೈಲೆಂಟ್ ಆಗಿ ಕೌಂಟರ್ ಸಹ ಕೊಡ್ತಾ ಇದ್ದಾರೆ. ಈ ಮೊದಲಾಗಿದ್ರೆ ನಾನೊಬ್ಬನೇ ಸಿಎಂ ಹುದ್ದೆಗೆ ಆಕಾಂಕ್ಷಿಯಾಗಿದ್ದೆ, ಈಗ ಕಾಂಪಿಟೇಷನ್ ಜಾಸ್ತಿ ಆಗೋಗಿದೆ. ಈ ಸಂದರ್ಭದಲ್ಲಿ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಪ್ರಯತ್ನ ಪಟ್ರೆ, ಟಚ್ ಮಾಡೋದಕ್ಕೆ ಹೋದ್ರೆ ಖಂಡಿತ ಕಂಪನ ಆಗುತ್ತೆ. ನನ್ನ ಆಕಾಂಕ್ಷೆಗೆ ಹೈಕಮಾಂಡ್ ತಣ್ಣೀರೆರ್ಚೋದು ಗ್ಯಾರಂಟಿ. ಈ ಎಲ್ಲದರ ಮುನ್ನೆಚ್ಚರಿಕೆಯನ್ನು ಗ್ರಹಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿದ್ದರಾಮಯ್ಯನವರ ಪರವೇ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೊನ್ನೆ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಅಪ್ಲಿಕೇಶನ್ ಹಾಕಿ ಬಂದಿದ್ದಾರೆ. ಅದಾದ ನಂತರ ಬೆಂಗಳೂರಿಗೆ ಬಂದಾದ್ಮೇಲೆ ಸರಣಿ ಸಭೆಗಳನ್ನು ಮಾಡಿದ್ದಾರೆ. ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಬೆಂಗಳೂರಿನ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರನ್ನು ನಿದ್ದೆಗೆಡಿಸಿತ್ತು. ಈಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಸ್ಪೀಡ್ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಬೇರೆ ಏನು ಅಲ್ಲ, ಮೊನ್ನೆ ಡಿ ಕೆ ಸುರೇಶ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನಮ್ಮ ಹೈಕಮಾಂಡ್ ಸ್ಪಷ್ಟ ಮಾಡಿದೆ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಬದಲಾವಣೆ ಆಗೋದಿಲ್ಲ, 5 ವರ್ಷನೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಅರ್ಥ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಅವರು ಒನ್ ಅಂಡ್ ಓನ್ಲಿ DCM ಆಗಾದ್ರೂ ಇರಬಹುದು. ಒಂದು ಪಕ್ಷ ಸಿದ್ದರಾಮಯ್ಯನವರೇನಾದ್ರೂ ಕೆಳಗಿಳಿದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ DCM ಸ್ಥಾನಕ್ಕೂ ಕುತ್ತು ಬರಲಿದೆ. ಅಷ್ಟೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕುತ್ತು ಬರಲಿದೆ. ಇದನ್ನೇ ಗ್ರಹಿಸಿದಂತಹ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಸಿದ್ದು ಬೆಂಬಲಕ್ಕೆ ನಿಲ್ಲೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.